ವಾಟ್ ಈಸ್ ದಿಸ್ ಕಾಂತ, ವಾಟ್ ಈಸ್ ದಿಸ್? ಏನಾಯ್ತು ನಿನಗೆ? ಈ ಕರ್ನಾಟಕ ನೋಡಿ ಬೇಜಾರಾಗೋಯ್ತಾ ನಿನಗೆ? ಡೋಂಟ್ ವರಿ ಮಾಡ್ಕೋಬೇಡ ನೀನು, ಕರ್ನಾಟಕ ತುಂಬ ಚೆನ್ನಾಗೇ ಇದೆ. ಇದನ್ನು ನೋಡ್ಕೊತಾ ಇರೋರು ಮಾತ್ರ ಕೆಟ್ಟು ಕೊಲಗೆಟ್ಟು ಹೋಗಿದ್ದಾರೆ, ಕೆಟ್ಟ ಕೆರ ಹಿಡ್ದೋಗಿದ್ದಾರೆ. ಏನಂತ ಹೇಳಿನೋ ಸ್ಮೈಲ್ ಬೇರೆ ಕೊಡ್ತೀಯ ಕಳ್ಳೆ ನೀನು. ಓಕೆ ನಡಿ ಕಾಂತ, ಇವತ್ತು ಯಾರ್ಯಾರು ಏನೇನು ಹೇಳಿದ್ರ ಅಂತ ಸಿಟಿನ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ. ನಡಿ ಕಾಂತ ನಡಿ, ಬರೀ ಕರ್ಮನೇ ಆಗೋಯ್ತು ಕೇಳ್ಕೊಂಬರೋದು, ಏನು ಮಾಡೋಕ್ಕಾಗಲ್ಲ. ನಡಿ ನಡಿ. ಅಬ್ಬಬ್ಬಬ್ಬಬ್ಬಬ್ಬ, ಜಸ್ಟ್ ಎಸ್ಟರ್ಡೇ ನಮ್ಮ ಮಾಜಿ CM ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಅದನ್ನೆಲ್ಲ ನೀವು ನೋಡಿದ್ರೆ ಕಳೆದು ಹೋಗ್ಬಿಡ್ತಿದ್ರಿ. ಅದು ಹೆಂಗಿತ್ತು ಗೊತ್ತನೋ? ಸಖತ್ತಾಗಿತ್ತು. ರಣಧೀರ ಕಂಡಂಗ್ ಕಾಣೋರ್ ನಮ್ಮ ಎಟಿಜಿ ನೋಡ್ರಲ್ಲಿ. ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಓಕೆ ಸ್ಟಾಪ್. ಇವಾಗ ಅವ್ರ ಬರ್ತ್ಡೇ ದಿನ ಯಾರ್ಯಾರು ಏನೇನು ವಿಶ್ ಮಾಡಿದ್ರು ಅಂತ ನೋಡಿ. CM ಸಾಹೇಬ್ರೆ, ಇವತ್ತಿನ ದಿನ ತಾವೇನ್ ಹೇಳ್ತೀರಾ? ಸನ್ಮಾನ್ಯ ಯಡಿಯೂರಪ್ಪನವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಹೆಚ್ಚಿನ ಸ್ಥಾನಮಾನ ಎಲ್ಲವನ್ನ ದೇವರು ಕರುಣಿಸಲಿ. ಓಕೆ ಸಾಹೇಬ್ರೆ, ಅವರಿಗೆ ನೀವ್ ಹೇಳ್ದಂಗ ಆರೋಗ್ಯ ಆಯುಷ್ಯ ಏನೋ ಸಿಕ್ಕುತ್ತೆ, ಆದ್ರೆ ಸ್ಥಾನಮಾನ ಗೋವಿಂದ. ಓಕೆ ಈಶು ಅಂಕಲ್, ನಿಮ್ ದೋಸ್ತ್ ಎಡ್ಡಿ ಬಗ್ಗೆ ತಾವೇನು ಪ್ರಾರ್ಥನೆ ಮಾಡಿದ್ರಿ? ಅವರು ಇನ್ನೂ 100 ಕಾಲ ಬದುಕಲಿ, ಸಮಾಜ ಸೇವೆ ಮಾಡೋಂಥ ಒಂದು ಅವಕಾಶ ಭಗವಂತ ಇನ್ನೂ ಅವ್ರು ಮಾಡಿಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಓ ಹಂಗ ಆಯ್ತಪ್ಪ, ಒಳ್ಳೇದಾಗ್ಲಿ. ಮತ್ತೆ ಈ ಡೆಡ್ ಲೈನು ಬಲ ಪ್ರದರ್ಶನ ಬಗ್ಗೆ ವಾಟ್ ಯು ಸೇ? ಬಲನೂ ಪ್ರದರ್ಶನ ಇಲ್ಲ. ಯಡಿಯೂರಪ್ಪನವ್ರ ಮುಂದೆ ಯಾಕೆ ಪ್ರದರ್ಶನ ಯಾರು ಮಾಡ್ತಾರೆ? ಆ ಪ್ರಶ್ನೆನೇ ಇಲ್ಲ. ನಿಮ್ಮ ಪೇಪರ್ ಟಿವಿನವ್ರು ಖುಷಿ ಬಲ ಪ್ರದರ್ಶನ ಅಂತ ಹಾಕೊಂಡೋದಕ್ಕೆ. ನಿಮ್ಮ ಖುಷಿ ನಾನೇ ಗಡ್ಡ ಬರಲಿ. ಓ ಹಂಗ ಸಿಟ್ಟಾಗ್ಬೇಡ್ರಿ, ನಾ ಸುಮ್ಮನೆ ಕೇಳಿದೆ. ಹೋಲ್ ಬಿಡ್ರಪ್ಪ. ಅಂದ್ಹಾಗೆ ಶೋಭಾ ಮೇಡಮ್, ನೀವು ಎಡ್ಡಿಜಿಗೆ ಏನ್ ಹೇಳಿಕ್ ಬಯಸ್ತೀರಾ? ಅಧಿಕಾರ ನಮ್ಮಂತವರಿಗೆ ಬರುತ್ತೆ ಹೋಗುತ್ತೆ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮಲ್ಲಂ ಶೆಟ್ಟಿ ನೀರು ಸಾಗಿಸುವಂತವರು ಹುಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಅಂತ ನಮ್ಮಂತ ನಿಮ್ಮಂತ ಜನರು ಹುಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸಂಗೊಳ್ಳಿ ರಾಯಣ್ಣ ಆಗ್ತೀವಿ, ನಿಮ್ಮ ಜೊತೆ ನಿಲ್ತೀವಿ ಮತ್ತು ನಿಮ್ಗೆ ಬೆಂಬಲವಾಗಿ ನಿಲ್ತೀವಿ. ಓಕೆ ಮೇಡಮ್. ರಾಜು ಗೌಡ್ರು, ನೀವೇನ್ ಹೇಳ್ತೀರಪ್ಪ ನಿಮ್ಮ ಸಾಹೇಬ್ರಿಗೆ? ಸಾಹೇಬ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಹುಲಿ ಯಾವಾಗ್ಲೂ ಹುಲಿ ಇರ್ತವೆ ಸರ್, ಹುಲಿ ಯಾವಾಗ್ಲೂ ಹುಲಿ ಇರ್ತವೆ ಸರ್, ಹುಲಿ ಯಾವಾಗ್ಲೂ ಹುಲಿ ಇರ್ತವೆ. ಓ ಹಂಗ ಅವ್ರು ಹುಲಿ ಇದ್ದಂಗ ಆಯ್ತು ಬಿಡ್ರಪ್ಪ. ಇವಾಗ ಕೇಳಿದ್ರಲ್ವಾ, ಇದೇ ಸಂದರ್ಭದಲ್ಲಿ ನಾನು ಎಡ್ಡಿಜಿಗೆ ಹೋಗಿ ಮತ್ತೇನ್ರಿ ನಿಮ್ ಬರ್ಡೇ ದಿನ ನನಗೆ CM ಆಗೋ ಆಸೆ ಇಲ್ಲ ಅಂತ ಹೇಳಿದ್ರಿ ಅಂತ ಕೇಳಿದಾಗ ಅವರು ನನ್ನ ಹತ್ರ ಕರೆದು ಒಂದು ಹಾಡು ಹೇಳಿದ್ರು ಕಿವಿ ಒಳಗ. ಅದ್ಯಾವ ಹಾಡಂತ ಜಸ್ಟ್ ನೀವೊಂದ್ಸರಿ ಕೇಳ್ರಿ, ಎಂಜಾಯ್ ಮಾಡ್ರಿ. ಮತ್ತೆ CM ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಮತ್ತೆ CM ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಹೈಕಮಾಂಡ್ಗೆ ಫೋನು ಮಾಡಿ ಮ್ಯಾಟರ್ ಹೇಳಿದ್ದೆ. ಅವರು ಕಂಡ್ರೋ ತಡ್ಕೊಳ್ಳಾರ್ದೆ ಓಡ್ ಬಂದೆ. ಮತ್ತೆ CM ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಕರ್ನಾಟಕದೊಳಗ BJPಗೆ ಸಂಕಟ ಐತಿ. ಹಿಂಗ ಬಿಟ್ರ ಮೂರಾ ಬಟ್ಟಿ ಆಗೋಂಗೈತಿ. ನಾಡಿನೊಳಗೆ ಅರ್ಧ ಕಮಲ ಕಾಣತೈತಿ. CM ಕುರ್ಚಿ ಬಿಟ್ಟು ಹೋಗಿ ಆಸೆ ಕಮ್ಮಿ ಆಗೋಬಾರ್ದು. ಕುರ್ಚಿ ಆಸೆ ಬ್ಯಾಡ ಅಂತ ಹೈಕಮಾಂಡು ಹೇಳ್ಯಾರಪ್ಪ. ಕುರ್ಚಿ ಕಂಡ ಮ್ಯಾಲೆ ನನಗ ಸುಮ್ಮನೆ ಇರಕ್ಕಾಗಲ್ಲಪ್ಪ ಮುಂದ. ಓಕೆ ಸ್ಟಾಪ್. ಮುಂದೇನಾಗುತ್ತಂತ ನೋಡೋಣ. ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೀವಿ. ಬೈ. ನೋಡಿದ್ರ ಪೀಪಲ್ ಯಾರ್ಯಾರು ಏನು ಹೇಳಿದ್ರು ಅಂತ ಕೇಳಿದ್ರ ನೀವು? ಓಕೆ, ಧ್ವನಿ ಆದ್ಮೇಲೆ ಇವೆಲ್ಲ ಇದ್ದದ್ದೇ. ಇವೆಲ್ಲ ಅನಿಷ್ಟಗಳನ್ನೆಲ್ಲ ಕಣ್ಣಿಂದ ನೋಡ್ಲೇಬೇಕು ನಾವು. ಇದನ್ನೆಲ್ಲ ನೋಡಿದ್ಮೇಲೆ ಮುಕ್ತಿ ಅಂತೀರಾ? ಓಕೆ, ಐ ಲೈಕ್ ಇಟ್. ನಡೀರಿ ಮತ್ತೆ ಇನ್ಯಾಕೆ, ನಡಿ ಕಾಂತ ಗಾಡಿ ಹತ್ತು. ನಾನು ನೀನು ರಾಮನಗರಕ್ಕೆ ಹೋಗಿ ಸಖತ್ತಾಗಿರೋ ತಟ್ಟೆ ಇಡ್ಲಿನ ಬೆಣ್ಣೆಲ್ಲ ಹತ್ಕೊಂಡು ತಿನ್ಕೊಂಬರೋಣ. ಸಖತ್ತಾಗಿರುತ್ತೆ ನಾಟಿ ಬೆಣ್ಣೆ. ನಡಿ ಕಾಂತ ನಡಿ, ಹತ್ತು ಬೇಗ ಗಾಡಿ.